12:29 ತನಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಒಳಗಡೆ ಬರ್ತಾ ಇರುವಂತ ಡ್ರೋನ್ ಅನ್ನ ಹೊಡಿತಾ ಇದೆ ಭಾರತೀಯ ಸೇನೆ. ಈಗ ಒಳಗಡೆ ನುಗ್ಗಿ ಹೊಡೆಯುತ್ತೆ. ಗಡಿಯಲ್ಲಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇದನ್ನ ಭಾರತ ಗಂಭೀರವಾಗಿ ಪರಿಗಣನೆ ಮಾಡಿದೆ. ಪೋಸ್ಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದೆ ಸೇನೆ. ಬೆಳಗಾಗೋದ್ರೊಳಗೆ ಏನ್ ಬೇಕಾದ್ರೂ ಆಗ್ಬಹುದು. ಇಲ್ಲಿ ಕ್ಯೂರಿಯಾಸಿಟಿ ಇರುವಂತದ್ದು ಪಾಕಿಸ್ತಾನ ಇರುತ್ತಾ ಎನ್ನುವಂತ ಪ್ರಶ್ನೆ, ಅಥವಾ ಕಂಪ್ಲೀಟ್ ಆಗಿ ನೆಲಸಮ ಆಗುತ್ತಾ ಪಾಕಿಸ್ತಾನ ಎನ್ನುವಂತ ಪ್ರಶ್ನೆ. ಈ ನಮ್ಮ ಸೇನೆ ಮಾಹಿತಿಯನ್ನು ಅಪ್ಡೇಟ್ ಮಾಡಿತ್ತಲ್ಲ ಆಪರೇಷನ್ ಸಿಂಧೂರ, ಈ ಮಾಹಿತಿ ಬಲ್ಚಿಸ್ತಾನ ಗೊತ್ತಾದ್ರೆ ಅವ್ರು ನಿದ್ದೆನೆ ಮಾಡಲ್ಲ. ಬಲ್ಚಿಸ್ತಾನದವರು ಮೊದಲೇ ಈಗ ಫ್ಲಾಗ್ ಹೋಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಪಾಕಿಸ್ತಾನ ಇರೋಲ್ಲ ಅಂತ ಬಹಳ ಖುಷಿ ಪಡ್ತಾರೆ ಅವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ಗಳೇ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರಿಗೆ ಬ್ರಿಟಿಷ್ ಗಡಿ ಮಾಡಿಕೊಟ್ರೆ ಸರಿಯಲ್ಲ, ನಮ್ದೇ ಒಂದು ಎಕ್ಸ್ಟ್ರಾ ಗಡಿ ಬೇಕು, ಪಾಕಿಸ್ತಾನ ನುಂಗಿ ನೀರು ಕುಡಿತಾ ಇದೆ ಅಂತ. ಎಸ್, ಪಾಕಿಸ್ತಾನಕ್ಕೆ ಬಲವಾಗಿ ಪ್ರತ್ಯುತ್ತರಕ್ಕೆ ಸೂಚನೆ ಸಿಗ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ 3 ಸೇನಾ ಪಡೆಗೆ ಖಡಕ್ ಸೂಚನೆ. ಇದು ಪಾಕಿಸ್ತಾನಕ್ಕೆ ಬಲವಾಗಿ ಪ್ರತ್ಯುತ್ತರಕ್ಕೆ ಸೂಚನೆ ಗಂಭೀರವಾಗಿ ಈಗ ಭಾರತ ತೆಗೆದುಕೊಂಡಿದೆ. ನೋಡಿ, ಬಹಳ ಗಂಭೀರವಾದಂತ ವಿಚಾರ, ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. 3 ಸೇನಾ ಪಡೆಗೆ ಈಗ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಹಿತಾಲ್ ಅವರು. ಸರ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈಗ ಗಂಭೀರವಾಗಿ ತೆಗೆದುಕೊಂಡಿದೆ. ಅದು ಕೂಡ ಈಗ ಮಿಲಿಟರಿ ಅಪ್ಡೇಟ್ ಕೂಡ ಮಾಡ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರ ಈಗ ಮತ್ತೆ ಶುರುವಾಗ್ತಾ ಇದೆ ಅಂತ. ಮೋಹನ್ ಚಿತಾಲ್ ಅವರೇ ಹೇಳಿ, ಕಂಪ್ಲೀಟ್ ಮಾಡಿ ಪ್ಲೀಸ್. सर, तो 12:35 हाँ, आज की रात कयामत की रात पाकिस्तान के लिए होगी. ऐसी कयामत की रात होगी कि ಅವರು ಮುಟ್ ನೋಡಬೇಕು. ಪದೇ 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 ದೇರ್ ಶುಡ್ ಬಿ ಎಂಡ್ ಟು ದ ಎವಿಲ್ ಆಫ್ ಪಾಕಿಸ್ತಾನ್. ನಾನು ಬೆಳಿಗ್ಗೆ ನಿಮ್ಮ ಚಾನೆಲ್ ನಲ್ಲಿ ಲೈವ್ ಬರ್ತೇನೆ. ಇವತ್ತು ರಾತ್ರಿ ನಾನು CNN, IBN ಹಾಗೂ ರಿಪಬ್ಲಿಕ್ ಇಂಗ್ಲಿಷ್ ಮಾನಿಟರ್ ಮಾಡಿ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಕೊಂಡು ಬೆಳಿಗ್ಗೆ ಮತ್ತೆ ನಿಮ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಅಷ್ಟು ಗಂಟೆಗೆ ನಾನು ನಿಮ್ಮ ಚಾನೆಲ್ ನಲ್ಲಿ ನನ್ನ ಮಾಹಿತಿಯನ್ನ ಹಾಜರುಪಡಿಸ್ತೇನೆ. ದಯವಿಟ್ಟು ನನಗೆ ನೀವು ಲೀವ್ ಕೊಟ್ರೆ ನಾನು ಹೋಗಿ ಬರ್ತೇನೆ. ಮತ್ತೆ ಸರ್, ಈಗ ಒಂದೇ ನಿಮಿಷ ಒಂದು ಪ್ರಶ್ನೆ ಉತ್ತರ ಕೊಟ್ಬಿಡಿ ಸರ್. ಈಗ ಆಲ್ಮೋಸ್ಟ್ ನಾವು ಹಾಕಿದ್ವಿ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದೆ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರುವಂತದ್ದು ಸೇನೆ. ಈಗ ಇಷ್ಟು ತನಕ ನಾವು ನೋಡ್ತಾ ಇದ್ವಿ, ಗಡಿ ಪ್ರದೇಶ ಏನು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ, ಡ್ರೋನ್ಗಳ ದಾಳಿ ಮಾಡ್ತಾ ಇದೆ, ಅದನ್ನೆಲ್ಲ ಹೊಡೆದಾಕ್ಬಿಟ್ಟಿದೆ. ಬಟ್ ಈಗ ಪ್ರಶ್ನೆ ಇರುವಂತದ್ದು, ಭಾರತ ಈಗ ಒಳಗಡೆ ಹೋಗಿ ಹೊಡೆದ್ರೆ ಏನ್ ಆಗತ್ತೆ, ಎಲ್ಲೆಲ್ಲಿ ದಾಳಿ ಮಾಡಬಹುದು ಅಂತ. ನೀವು ಕೂಡ ಆರ್ಮಿಯಲ್ಲಿ ಇದ್ದವರು, ಸೊ ಎಲ್ಲೆಲ್ಲಿ ದಾಳಿ ಮಾಡಿದ್ರೆ ಉತ್ತಮ ಅಂತ. ಸರ್, ಇದೇ ಮೂಮೆಂಟು, ಇದೇ ಸಮಯ, ಇದೇ ರಿಕ್ವೆಸ್ಟ್ ನಾನು ಭಾರತೀಯ ಪ್ರಧಾನಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಏಕ ಮೌಕಾ ಏರ್ಫೋರ್ಸ್ ಕೋ ದೋ, वो ರಾವಲ್ಪಿಂಡಿ, ಕರಾಚಿ, ಆ ನಂತರ ಇಸ್ಲಾಮಾಬಾದ್, ಉಳಿದ ಏನು ಊರುಗಳಿದಾವಲ್ಲ, ಈಗ ನಾವು ಸಿವಿಲಿಯನ್ಸ್ ಸತ್ರು, ಆ ಪಾಕಿಸ್ತಾನದ ಮಕ್ಕಳು ಸತ್ರು ಇದು ನೋಡಲ್ಲ. ಯಾಕಂದ್ರೆ ನಮ್ಮ ತಾಯಂದ್ರು, ನಮ್ಮ ಮುದುಕರು, ನಮ್ಮ ಅಜ್ಜಾರು ಆರ್ಎಸ್ಪುರ ಸೆಕ್ಟರ್ ಅಲ್ಲಿ ಆಸುಮಿಗಿದ್ದಾರೆ. ನಾವು ದಿಸ್ ಇಸ್ ದ ಕರೆಕ್ಟ್ ಟೈಮ್ ಟು ಅಟ್ಯಾಕ್ ಪಾಕಿಸ್ತಾನ್ ಅಂಡ್ ಟೆಲ್ ಟ್ರಂಪ್ ದಟ್ ನೀವು ನೆಗೋಷಿಯೇಟ್ ಮಾಡಿದ್ರಿ, ನಾವು ಅದಕ್ಕೆ ಒಪ್ಪಿದ್ವಿ. ನಿಮ್ಮ ನೆಗೋಷಿಯೇಷನ್ 1 ಸೆಕೆಂಡು ಕೂಡ ಪಾಕಿಸ್ತಾನ ಒಪ್ಪಲಿಲ್ಲ. ಹೀಗಾಗಿ ನಾವು ನಿಮ್ಮ ನೆಗೋಷಿಯೇಷನ್ ಅನ್ನ ಮುರಿದು, ಅದು ಸೋಮವಾರ ಮೀಟಿಂಗ್ ಆಗ್ತದೋ, ಸೋಮವಾರ ಅಲ್ಲಿ ಪಾಕಿಸ್ತಾನದ ಎಲ್ಲಾ ಅಧಿಕಾರಿಗಳ ಫ್ಯೂನರಲ್ ಆಗ್ತದೋ ಗೊತ್ತಿಲ್ಲ. ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ಐ ಹ್ಯಾವ್ ಟು ಅಸೆಸ್ ದ ಸಿಚುವೇಶನ್. 12:29 ತನಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಒಳಗಡೆ ಬರ್ತಾ ಇರುವಂತ ಡ್ರೋನ್ ಅನ್ನ ಹೊಡಿತಾ ಇದೆ ಭಾರತೀಯ ಸೇನೆ. ಈಗ ಒಳಗಡೆ ನುಗ್ಗಿ ಹೊಡೆಯುತ್ತೆ. ಗಡಿಯಲ್ಲಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇದನ್ನ ಭಾರತ ಗಂಭೀರವಾಗಿ ಪರಿಗಣನೆ ಮಾಡಿದೆ. ಪೋಸ್ಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದೆ ಸೇನೆ. ಬೆಳಗಾಗೋದ್ರೊಳಗೆ ಏನ್ ಬೇಕಾದ್ರೂ ಆಗ್ಬಹುದು. ಇಲ್ಲಿ ಕ್ಯೂರಿಯಾಸಿಟಿ ಇರುವಂತದ್ದು ಪಾಕಿಸ್ತಾನ ಇರುತ್ತಾ ಎನ್ನುವಂತ ಪ್ರಶ್ನೆ, ಅಥವಾ ಕಂಪ್ಲೀಟ್ ಆಗಿ ನೆಲಸಮ ಆಗುತ್ತಾ ಪಾಕಿಸ್ತಾನ ಎನ್ನುವಂತ ಪ್ರಶ್ನೆ. ಈ
ನಮ್ಮ ಸೇನೆ ಮಾಹಿತಿಯನ್ನು ಅಪ್ಡೇಟ್ ಮಾಡಿತ್ತಲ್ಲ ಆಪರೇಷನ್ ಸಿಂಧೂರ, ಈ ಮಾಹಿತಿ ಬಲ್ಚಿಸ್ತಾನ ಗೊತ್ತಾದ್ರೆ ಅವ್ರು ನಿದ್ದೆನೆ ಮಾಡಲ್ಲ. ಬಲ್ಚಿಸ್ತಾನದವರು ಮೊದಲೇ ಈಗ ಫ್ಲಾಗ್ ಹೋಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನಿನ್ನೆ ರಾತ್ರಿನೇ. ಪಾಕಿಸ್ತಾನ ಇರೋಲ್ಲ ಅಂತ ಬಹಳ ಖುಷಿ ಪಡ್ತಾರೆ ಅವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ಗಳೇ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರಿಗೆ ಬ್ರಿಟಿಷ್ ಗಡಿ ಮಾಡಿಕೊಟ್ರೆ ಸರಿಯಲ್ಲ, ನಮ್ದೇ ಒಂದು ಎಕ್ಸ್ಟ್ರಾ ಗಡಿ ಬೇಕು, ಪಾಕಿಸ್ತಾನ ನುಂಗಿ ನೀರು ಕುಡಿತಾ ಇದೆ ಅಂತ. ಎಸ್, ಪಾಕಿಸ್ತಾನಕ್ಕೆ ಬಲವಾಗಿ ಪ್ರತ್ಯುತ್ತರಕ್ಕೆ ಸೂಚನೆ ಸಿಗ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ 3 ಸೇನಾ ಪಡೆಗೆ ಖಡಕ್ ಸೂಚನೆ ಇದು. ಪಾಕಿಸ್ತಾನಕ್ಕೆ ಬಲವಾಗಿ ಪ್ರತ್ಯುತ್ತರಕ್ಕೆ ಸೂಚನೆ ಗಂಭೀರವಾಗಿ ಈಗ ಭಾರತ ತೆಗೆದುಕೊಂಡಿದೆ. ನೋಡಿ, ಬಹಳ ಗಂಭೀರವಾದಂತ ವಿಚಾರ, ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. 3 ಸೇನಾ ಪಡೆಗೆ ಈಗ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಹಿತಾಲ್ ಅವರು. ಸರ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈಗ ಗಂಭೀರವಾಗಿ ತೆಗೆದುಕೊಂಡಿದೆ, ಅದು ಕೂಡ ಈಗ ಮಿಲಿಟರಿ ಅಪ್ಡೇಟ್ ಕೂಡ ಮಾಡ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರ ಈಗ ಮತ್ತೆ ಶುರುವಾಗ್ತಾ ಇದೆ ಅಂತ. ಮೋಹನ್ ಚಿತಾಲ್ ಅವರೇ ಹೇಳಿ, ಕಂಪ್ಲೀಟ್ ಮಾಡಿ ಪ್ಲೀಸ್. ಸರ್, ಇದು 12:35 ಈಗ. ಹಾ, आज की रात कयामत की रात पाकिस्तान के लिए होगी. ऐसी कयामत की रात होगी कि ಅವರು ಮುಟ್ ನೋಡ್ಬೇಕು. ಪದೇ 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 ದೇರ್ ಶುಡ್ ಬಿ ಎಂಡ್ ಟು ದ ಎವಿಲ್ ಆಫ್ ಪಾಕಿಸ್ತಾನ್. ನಾನು ಬೆಳಿಗ್ಗೆ ನಿಮ್ಮ ಚಾನೆಲ್ ನಲ್ಲಿ ಲೈವ್ ಬರ್ತೇನೆ. ಇವತ್ತು ರಾತ್ರಿ ಇಡೀ ನಾನು CNN, IBN ಹಾಗೂ ರಿಪಬ್ಲಿಕ್ ಇಂಗ್ಲಿಷ್ ಮಾನಿಟರ್ ಮಾಡಿ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಕೊಂಡು ಬೆಳಿಗ್ಗೆ ಮತ್ತೆ ನಿಮ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಅಷ್ಟು ಗಂಟೆಗೆ ನಾನು ನಿಮ್ಮ ಚಾನೆಲ್ ನಲ್ಲಿ ನನ್ನ ಮಾಹಿತಿಯನ್ನ ಹಾಜರುಪಡಿಸ್ತೇನೆ. ದಯವಿಟ್ಟು ನನಗೆ ನೀವು ಲೀವ್ ಕೊಟ್ರೆ ನಾನು ಹೋಗಿ ಬರ್ತೇನೆ. ಮತ್ತೆ ಸರ್, ಈಗ ಒಂದೇ ನಿಮಿಷ ಒಂದು ಪ್ರಶ್ನೆ ಉತ್ತರ ಕೊಟ್ಬಿಡಿ ಸರ್. ಈಗ ಆಲ್ಮೋಸ್ಟ್ ನಾವು ಹಾಕಿದ್ವಿ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದೆ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರುವಂತದ್ದು ಸೇನೆ. ಈಗ ಇಷ್ಟು ತನಕ ನಾವು ನೋಡ್ತಾ ಇದ್ವಿ, ಗಡಿ ಪ್ರದೇಶ ಏನು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ, ಡ್ರೋನ್ಗಳ ದಾಳಿ ಮಾಡ್ತಾ ಇದೆ, ಅದನ್ನೆಲ್ಲ ಹೊಡೆದಾಕ್ಬಿಟ್ಟಿದೆ. ಬಟ್ ಈಗ ಪ್ರಶ್ನೆ ಇರುವಂತದ್ದು, ಭಾರತ ಈಗ ಒಳಗಡೆ ಹೋಗಿ ಹೊಡೆದ್ರೆ ಏನ್ ಆಗತ್ತೆ, ಎಲ್ಲೆಲ್ಲಿ ದಾಳಿ ಮಾಡಬಹುದು ಅಂತ. ನೀವು ಕೂಡ ಆರ್ಮಿಯಲ್ಲಿ ಇದ್ದವರು, ಸೊ ಎಲ್ಲೆಲ್ಲಿ ದಾಳಿ ಮಾಡಿದ್ರೆ ಉತ್ತಮ ಅಂತ. ಸರ್, ಇದೇ ಮೂಮೆಂಟು, ಇದೇ ಸಮಯ, ಇದೇ ರಿಕ್ವೆಸ್ಟ್ ನಾನು ಭಾರತೀಯ ಪ್ರಧಾನಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಏಕ ಮೌಕಾ एयरफोर्स को दो, वो रावलपिंडी, कराची, ಆನಂತರ ಇಸ್ಲಾಮಾಬಾದ್, ಉಳಿದ ಏನು ಊರುಗಳಿದಾವಲ್ಲ, ಈಗ ನಾವು ಸಿವಿಲಿಯನ್ ಸತ್ರು, ಆ ಪಾಕಿಸ್ತಾನದ ಮಕ್ಕಳು ಸತ್ರು ಇದು ನೋಡಲ್ಲ. ಯಾಕಂದ್ರೆ ನಮ್ಮ ತಾಯಂದ್ರು, ನಮ್ಮ ಮುದುಕರು, ನಮ್ಮ ಅಜ್ಜಾರು ಆದಸ್ಪುರ ಸೆಕ್ಟರ್ ಅಲ್ಲಿ ಆಸುಮಿಗಿದ್ದಾರೆ. Now this is the correct time to attack Pakistan and tell Trump that ನೀವು ನೆಗೋಷಿಯೇಟ್ ಮಾಡಿದ್ರಿ, ನಾವು ಅದಕ್ಕೆ ಒಪ್ಪಿದ್ವಿ. ನಿಮ್ಮ ನೆಗೋಷಿಯೇಷನ್ 1 ಸೆಕೆಂಡು ಕೂಡ ಪಾಕಿಸ್ತಾನ ಒಪ್ಪಲಿಲ್ಲ. ಹೀಗಾಗಿ ನಾವು ನಿಮ್ಮ ನೆಗೋಷಿಯೇಷನ್ ಅನ್ನ ಮುರಿದು, ಅದು ಸೋಮವಾರ ಮೀಟಿಂಗ್ ಆಗ್ತದೋ, ಸೋಮವಾರ ಅಲ್ಲಿ ಪಾಕಿಸ್ತಾನದ ಎಲ್ಲಾ ಅಧಿಕಾರಿಗಳ ಫ್ಯೂನರಲ್ ಆಗ್ತದೋ ಗೊತ್ತಿಲ್ಲ. ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ಐ ಹ್ಯಾವ್ ಟು ಅಸೆಸ್ ದ ಸಿಚುವೇಶನ್.